जाने राने राम जाने राने राम जाने ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿಕ್ಕಿ ಸಂತು ಯೂಟ್ಯೂಬ್ ಚಾನಲ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ನಾನು ಇವಾಗ ದೇವ್ರ ಮನೆಗೆ ಪೂಜೆಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು 7 o'clock ಆಗಿದೆ, ಆಲ್ರೆಡಿ ಲೇಟ್ ಆಗಿಬಿಡ್ತು. ಹೋಗ್ತಾ ಇದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರನೇ ಚೌಡಿ ಮನೆ ಇದೆ. ಆ್ಯಕ್ಚುಲಿ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ತೋರಿಸಿದ್ದೀನಿ ದೇವ್ರ ಮನೆನ. ಓಕೆ, ಬನ್ನಿ ಹೋಗೋಣ. ಆಲ್ರೆಡಿ ಅಮ್ಮ ಪಪ್ಪ ಎಲ್ಲನೂ ಕೂಡ ಆ ಕಡೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಚಿಂಟುನ ಸಂತೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಮಳೆ ಬರ್ಬೋದು ಅಂತ ಹೇಳ್ಬಿಟ್ಟು ನಾನು ಬೇಗ ಹೋಗ್ತಾ ಇದ್ದೀನಿ. ಮೋಡ ಆಗಿದೆ ಫುಲ್. ಇಲ್ಲಿಂದನೂ ಕಾಣಿಸುತ್ತೆ. ಒಂದು ನಿಮಿಷ ಝೂಮ್ ಮಾಡಿ ತೋರಿಸ್ತೀನಿ. ನಾನು ತೋರಿಸಿದಲ್ವಾ, ಇವಾಗ ನಾನು ಅಲ್ಲೇ ಹೋಗ್ಬೇಕು. ಒಂದು ಚಿಕ್ಕ ಹಳ್ಳನೂ ಕೂಡ ಇದೆ, ಅದನ್ನು ಕೂಡ ದಾಟ್ಬಿಟ್ಟು ಹೋಗ್ಬೇಕು. ದೇವ್ರ ಮನೆ ಹತ್ರ ಬಂದೆ. ಫುಲ್ ಮಾತಾಡಿದ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಜಸ್ಟ್ ವಿಡಿಯೋ ಅಷ್ಟೇ ಮಾಡ್ಕೊಡ್ತೀನಿ. ಬನ್ನಿ, ಪೂಜೆ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ದೇವರ ಮನೆನ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಹಾಗೆ ಅಲಂಕಾರನ ಮಾಡಿಕೊಂಡು ಪೂಜೆಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನನಗೆ ಅಲ್ಲಿ ವಿಡಿಯೋ ಕರೆಕ್ಟಾಗಿ ಮಾಡ್ಕೊಳಕ್ಕಾಗಿಲ್ಲ, ಅದಕ್ಕೋಸ್ಕರ ವಿಡಿಯೋ ಕ್ಲಿಪ್ನಷ್ಟೇ ತೊಗೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಪೂಜೆ ಎಲ್ಲಾನು ಕೂಡ ತುಂಬಾ ಚೆನ್ನಾಗಾಯ್ತು. ಮನಸ್ಸಿಗೆ ಏನೋ ಒಂಥರ ಖುಷಿನೂ ಕೂಡ ಆಯ್ತು. ಪೂಜೆ ಎಲ್ಲಾನು ಕೂಡ ಆಯ್ತು. ಇವಾಗ ಮನೆಗೆ ಹೊರಟಿದ್ದೀನಿ. ಆಮೇಲೆ ಹಾಗೇನೆ ಒಬ್ರು ಕರೆದಿದ್ದಾರೆ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು. ಅವಾಗ ಇಲ್ಲೇನೆ ಮತ್ತೆ ಬಂದು ಎಲ್ಲಾನು ಕೂಡ ರೆಡಿಯಾಗಿ ತಗೊಂಡು ಹೋಗ್ಬೇಕು. ವಿಡಿಯೋನ ಅವಾಗ್ಲೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಇವಾಗ ಕಟ್ ಮಾಡಿದ ವಿಡಿಯೋನ ಇವಾಗ ಹಳ್ಳ ಮತ್ತೆ ದಾಟಿ ಹೋಗ್ತಾ ಇದೆ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಹೋಗ್ತಾ ಇದ್ದೀನಿ. ಹೋಗು. ಇವಾಗ ಮನೆ ಹತ್ರ ಬರ್ತಾ ಇದ್ದೀನಿ. ಹಾಗೆ ಇವಾಗ ಹೋಗಿ ತಿಂಡಿ ತಿಂದ್ಬಿಟ್ಟು ರೆಡಿ ಆಗ್ತೀನಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ರೆಡಿಯಾಗಿ ಆಯ್ತು. ಇವಾಗ ಹೊರಡ್ತಾ ಇದ್ದೀನಿ. ಇವಾಗ ಹೊರಟಿದ್ದೀನಿ. ಸ್ವಲ್ಪ ಬೇಗನೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಅಲ್ಲಿ ಪೂಜೆನೂ ಕೂಡ ಎಲ್ಲ ಮುಗಿತಾ ಬಂತು, ಅದಕ್ಕೋಸ್ಕರ ಹೊರಟೆ. ಅರಿಶಿನ ಕುಂಕುಮ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು. ಚಿಂಟುನು ಕೂಡ ಮಲಗಿದ್ದ, ಅದಕ್ಕೋಸ್ಕರನ ಬೇಗನೆ ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮನ ಕರ್ಕೊಂಡು ಹೋದೆ. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು. ಹಾಗೇನೆ ದೇವರಿಗೂ ಕೂಡ ಕೈ ಮುಗಿದ್ಬಿಟ್ಟು ಅರಿಶಿನ ಕುಂಕುಮನು ಕೂಡ ಕೊಟ್ಟರು. ಹಾಗೇನೆ ತಗೊಂಡು ಬೇಗ ಬೇಗ ಬಂದ್ವಿ. ಏನಕ್ಕೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಚಿಂಟುಗೂ ಕೂಡ ಫಸ್ಟ್ ಹಬ್ಬನೇ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಟೆಂಪಲ್ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಹಾಗೇನೆ ಸಂಜೆ ಪಕ್ಕದ ಮನೆಗೂ ಇರೋದ್ರಿಂದ ಬೇಗನೆ ಹೋಗಿ ಬರ್ಬೇಕಲ್ವಾ, ಅದಕ್ಕೋಸ್ಕರನೇ ಬೇಗನೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿ ಹೋಗ್ಲಿಕ್ಕೂ ಕೂಡ ರೆಡಿ ಆಗ್ಬೇಕಲ್ವಾ, ರೆಡಿಯಾಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ರೆಡಿ ಆಗಿದ್ದು ಆಯಿತು. ಇವಾಗ ಟೆಂಪಲ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಯಾವ ಟೆಂಪಲ್ ಅಂತ ಹೇಳ್ಬಿಟ್ಟು ಹೋಗ್ತಾ ಹೇಳ್ತೀನಿ. ಆಟೋಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಆಟೋನು ಕೂಡ ಬಂದು ಆಯಿತು. ಇವಾಗ ಹೊರಟಿದ್ದೀವಿ. ಚಿಂಟುನು ಕೂಡ ಸುಮ್ಮನೆ ಕೂತ್ಕೊಂಡಿದ್ದ. ಅಮ್ಮನ ಹತ್ರ ಕೊಟ್ಟಿದ್ದೆ ಹಿಡ್ಕೊ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದ. ಪಾಪ ಮೈಕ್ ಹಾಕೊಂಡ್ರೆ ಏನು ಮಾತಾಡೋಕೆ ಕೊಡಲ್ಲ ಅವನು, ಅದಕ್ಕೋಸ್ಕರ ನಾನು ಮೈಕ್ ಹಾಕೊಂಡಿಲ್ಲ. ಯಾಕೆಂದರೆ ಎಳೆದ್ಬಿಟ್ಟೆಲ್ಲ ಬಿಸಾಡ್ಬಿಡ್ತಾನೆ. ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಕರಿಕಾನ ಪರಮೇಶ್ವರಿ ಟೆಂಪಲ್ ಅರೆಂಗಡಿ ಹತ್ರ ಇದೆ. ಹಾಗೇನೆ ಹೋದ್ವಿ. ಪ್ಲೇಸ್ ಅಂತೂ ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಏನಕ್ಕೆ ಅಂದರೆ ಮಳೆಗಾಲದಲ್ಲಿ ಅಲ್ವಾ ನಾವು ಹೋಗಿದ್ದು, ಸ್ವಲ್ಪ ಮಳೆನೂ ಕೂಡ ಕಡಿಮೆ ಇತ್ತು. ಏನು
ಗ್ರೀನ್ 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 ಏನೋ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು. ಏನೋ ಒಂಥರ ಕೂಲ್ ಆಗಿ ಇತ್ತು. ಅಂದ್ರೆ ಇವಾಗಿಂದು ಬಿಸಿಲಿಗೆ ಅಲ್ಲಿ ಹೋದ್ರೆ ತುಂಬಾ ಕೂಲ್ ಅಂತಾನೆ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಅಷ್ಟೇ. ಹಾಗೇನೆ ನಾವು ಟೆಂಪಲ್ ಹತ್ರನೂ ಕೂಡ ಬಂದು ರೀಚ್ ಆದ್ವಿ. ಹತ್ರ ಬರ್ತಿದ್ದ ಹಾಗೇನೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ತುಂಬಾ ಟೈಮ್ ಆದ ನಂತರ ನಾನು ದೇವಸ್ಥಾನಕ್ಕೆ ಬರ್ತಾ ಇರೋದು. ಈ ದೇವಸ್ಥಾನಕ್ಕೆ ನಾನು ಮೊದಲೆಲ್ಲ ತುಂಬಾ ಸಲ ಬರ್ತಾ ಇದ್ದೆ. ಹಾಗೇನೆ ಹೋಗ್ತಾ ಇದ್ದೀನಿ. ಇವಾಗ ಭಟ್ರು ಕೂಡ ನಾವು ಕುಂಕುಮಾರ್ಚನೆ ಎಲ್ಲನೂ ಕೂಡ ಮಾಡಿಸಿದ್ವಿ. ಅವರು ಟೈಮ್ ಆಗಿತ್ತು, 5 ಗಂಟೆ ಆಗಿತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಡೋರ್ನ ಕ್ಲೋಸ್ ಮಾಡಿ ಹೋಗಿದ್ರು. ನಾವು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹಾಗೇನೆ ಸ್ವಲ್ಪ ಬೇಗ ಹೊರಡಬೇಕಾಗಿತ್ತಲ್ವಾ, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಎಲ್ಲ ಮಾಡಿಕೊಂಡು ನಾವು ಬೇಗನೆ ಹೊರಟ್ವಿ ಅಂತಲೇ ಹೇಳ್ಬೋದು. ನನಗೆ ಅನಿಸ್ತಾ ಇತ್ತು ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತೇನೋ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಎಲ್ಲನೂ ಕೂಡ ಕೇಳಿಕೊಂಡು ಹಾಗೇನೆ ಹೊರಟ್ವಿ. ಅಲ್ಲಿ ವಿಡಿಯೋ ಮಾಡೋಕ್ಕೂ ಕೂಡ ಅಷ್ಟೊಂದು ಚಾನ್ಸ್ ಸಿಕ್ಕಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ಮಂಗಗಳಿದ್ವು. ಮೊಬೈಲ್ ಎಲ್ಲಾದರೂ ಕಿತ್ಕೊಂಡು ಹೋಗ್ಬಿಟ್ರೆ ಅನ್ನೋದು ಅಂತ ಒಂದು ಸೈಡಲ್ಲಿ ಭಯ ಕೂಡ ಆಗ್ತಾ ಇತ್ತು. ಚಿಂಟುನು ಕೂಡ ಹಠ ಮಾಡ್ತಾ ಇದ್ದ. ಅವನಿಗೆ ನಿದ್ದೆನೂ ಕೂಡ ಕರೆಕ್ಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ಬೇಗನೆ ಕೈ ಮುಗಿದು ಬಿಟ್ಟು ಹಾಗೇನೆ ಹೊರಟೆ ನಾನು ಕೂಡ ಅಲ್ಲೇ ಒಂದು ಫ್ರಂಟ್ ಕ್ಯಾಮರಾದಲ್ಲಿ ಒಂದು ಚಿಕ್ಕದಾಗಿ ವಿಡಿಯೋನ ಮಾಡಿಕೊಂಡೆ. ತುಂಬ ಖುಷಿ ಆಯಿತು. ಎಷ್ಟೋ ಟೈಮ್ ಆದ ನಂತರ ಹೋಗಿದ ಥರ ಫೀಲ್ ಆಯಿತು. ಒಂದು 2 ಇಯರ್ ಆಗಿತ್ತಂತ ಅನಿಸುತ್ತೆ. ನಾನು ಪ್ರೆಗ್ನೆನ್ಸಿಯಲ್ಲೆಲ್ಲ ಕೂಡ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಹಾಗೇನೆ ಹೊರಟೆ. ಬೇಗನೆ ಅಮ್ಮ ವೇಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟುಬಿಟ್ಟೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀವೂ ಕೂಡ ಹೋಗಿದ್ದೀರಾ ಈ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಹೊರಗಡೆನೂ ಬಂದುಬಿಟ್ಟು ಒಂದು ವಿಡಿಯೋನ ಮಾಡಿಕೊಂಡೆ. ಮನಸ್ಸಿಗೇನೋ ಒಂಥರ ನೆಮ್ಮದಿ ಅನಿಸುತ್ತೆ ಹಬ್ಬದ ಟೈಮಲ್ಲಿ, ಅಥವಾ ಹೀಗೇನೆ ಒಂದು ದೇವಸ್ಥಾನಕ್ಕೆ ಎಲ್ಲನೂ ಕೂಡ ಹೋಗಿ ಬಂದರೆ ನಿಮಗೂ ಹಾಗೆ ಅನಿಸುತ್ತಾ ಅಂತ ಹೇಳ್ಬಿಟ್ಟು ಹೇಳಿ. ತುಂಬ ಖುಷಿ ಆಯಿತು. ಫುಲ್ ನೋಡ್ಲಿಕ್ಕೆ ಒಂಥರ ಖುಷಿ ಅನಿಸ್ತಾ ಇದೆ ನನಗಂತೂ. ಓಕೆ ಫ್ರೆಂಡ್ಸ್, ನಾನು ಟೆಂಪಲ್ ಹೋಗಿ ಬಂದೆ. ಮತ್ತೆ ಬರ್ತಾ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ಏನಕ್ಕೆ ಅಂದರೆ ಚಿಂಟು ತುಂಬ ಹಠ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ಇವಾಗ ಹಾಗೇನೆ ಪಕ್ಕದ ಮನೆಗೂ ಕೂಡ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬರಬೇಕು. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಇರ್ತೀನಿ. ಟೇಕ್ ಕೇರ್, ಬಾಯ್.